Hi friends, welcome back you all into the CAT Design in Kannada YouTube channel. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನು ಕ್ಯಾಟಿಯಾ V5 ಸಾಫ್ಟ್ವೇರ್ ಅಲ್ಲಿ ಹೇಗೆ ಡಿಸೈನಿಂಗ್ ಮಾಡೋದಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಸಿಕಲಿ ಈ ಒಂದು ಮಾಡೆಲ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕಂದ್ರೆ 3 ಸ್ಟೆಪ್ಸ್ ಇದೆ. ಒಂದು ಬೇಸ್ ಪ್ಲೇಟ್ ಅಂಡ್ ದಿ ಸರ್ಕಲ್ ಅಂಡ್ ಸೈಡ್ ವ್ಯೂ. ಓಕೆ, ಹಾಗಾದ್ರೆ ಫಸ್ಟ್ ನಾವು ಕ್ಯಾಟಿಯಾ V5 ಸಾಫ್ಟ್ವೇರ್ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಸ್ಟಾರ್ಟ್ ಮೆಕ್ಯಾನಿಕಲ್ ಆ್ಯಂಡ್ ಪಾರ್ಟ್ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪಾರ್ಟ್ನ ಹೆಸರು ಕೇಳುತ್ತೆ, ಸೇವ್ ಓಕೆ. ಸೊ ನಿಮಗೆ ಯಾವ ಒಂದು ನೇಮ್ ಬೇಕಲ್ಲ ಆ ಒಂದು ಹೆಸರು ಕೊಡ್ಬೋದು. ನಾವು ಸೊ ನೋಡಿ, ನಾವು ಈ ಒಂದು ರೆಕ್ಟ್ಯಾಂಗಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೆಕ್ಟ್ಯಾಂಗಲ್ನ ಒಂದು ಡಿಸ್ಟೆನ್ಸ್ ನೋಡೋಣ. ಸೊ ಹಿಯರ್ 20 + 80 + 20 ಇಟ್ ಮೀನ್ಸ್ 120 ಇಂಟು 80 ಆ್ಯಂಡ್ ದಿಸ್ ಥಿಕ್ನೆಸ್ ಈಸ್ 15 mm ಕೊಟ್ಟಿದ್ದಾನೆ. ಸೊ ಬೇಸಿಕಲಿ ಒಂದು ರೆಕ್ಟ್ಯಾಂಗಲ್ ಸ್ಟಾರ್ಟ್ ಮಾಡೋಣ. ನಾವು ಸೆಲೆಕ್ಟ್ ದಿಸ್. ಸೊ ಟಾಪ್ ಪ್ಲೇನ್ ನಾವು XY ಪ್ಲೇನ್ ಅಂತ ಕರಿತೀವಿ. ಸೊ ನೋಡ್ಬೋದು ಇಲ್ಲಿ ಟಾಪ್ ಪ್ಲೇನ್. ಸೊ ರೈಟ್ ಕ್ಲಿಕ್ ಹಿಯರ್ ಆ್ಯಂಡ್ ಕ್ಲಿಕ್ ಟು ದಿಸ್ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ನಾವು ಸೊ ಈ ರೀತಿ ಬರುತ್ತೆ. ನಾವು ಸೆಲೆಕ್ಟ್ ದಿಸ್ ಸೆಂಟರ್ ರೆಕ್ಟ್ಯಾಂಗಲ್. ಪ್ರೊಫೈಲಲ್ಲಿ ರೆಕ್ಟ್ಯಾಂಗಲ್ನ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಸೆಂಟರ್ ರೆಕ್ಟ್ಯಾಂಗಲ್ ಅಂತ ಒಂದು ಆಪ್ಷನ್ಸ್ ಇರುತ್ತೆ. ಕ್ಲಿಕ್ ದಿಸ್ ಒರಿಜಿನ್ ಪಾಯಿಂಟ್ ಆ್ಯಂಡ್ ಡ್ರ್ಯಾಗ್. ಸೊ ರೆಕ್ಟ್ಯಾಂಗಲ್ ನೋಡಿ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಅಗೇನ್ ನಾವು ಇಲ್ಲಿ ಡೈಮೆನ್ಷನ್ ಬಾರಲ್ಲಿ ಡಬಲ್ ಟ್ಯಾಪ್ ಮಾಡಿ ಕನ್ಸ್ಟ್ರೇನ್ ಅಂತೇಳಿ ಕೊಟ್ಟಿರ್ತಾನೆ ಇಲ್ಲಿ. ಸೊ ಕ್ಲಿಕ್ ದಿಸ್ ಲೈನ್ ಆ್ಯಂಡ್ ಡ್ರ್ಯಾಗ್. ಅಗೇನ್ ಕ್ಲಿಕ್ ಹಿಯರ್ ಆ್ಯಂಡ್ ಡ್ರ್ಯಾಗ್. ಸೊ ನಾವು ದಿಸ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಈಸ್ ಗಿವನ್ 80 mm. ಎಂಟರ್. ಆ್ಯಂಡ್ ದಿಸ್ ವರ್ಟಿಕಲ್ ಈಸ್ 120 mm. ಸೊ ಈ ರೀತಿ ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾವು ಎಕ್ಸಿಸ್ಟ್ ವರ್ಕ್ ಬೆಂಚ್. ಸೊ ಎಕ್ಸಿಸ್ಟ್ ವರ್ಕ್ ಬೆಂಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು 2D ಇಂದ 3Dಗೆ ಕನ್ವರ್ಟ್ ಮಾಡ್ತೀವಿ. ನೋಡಿ ನಾನು ಯಾಕೆ ಹೀಗೆ ಹಾರಿಜೆಂಟಲಲ್ಲಿ 80 ಆ್ಯಂಡ್ ವರ್ಟಿಕಲ್ 120 ಕೊಟ್ಟಿದ್ದಂದರೆ, ಸೊ ನೋಡಿ ನಮ್ಮ ಒಂದು ಓರಿಯೆಂಟೇಷನ್ ಹೇಗಿದೆ, ಸೊ ಅದೇ ರೀತಿ ನಮ್ಮ ಡ್ರಾಯಿಂಗ್ ಬಂದಿದೆ. ರೆಕ್ಟ್ಯಾಂಗಲ್ ಓರಿಯೆಂಟೇಷನ್ ಹೇಗಿದೆಯಲ್ಲ, ಸೊ ಅದೇ ರೀತಿ ಈ ರೀತಿ ಓರಿಯೆಂಟೇಷನ್ ಬರುತ್ತೆ. ಅದಕ್ಕೆ ನಾನು ಈ ರೀತಿ ಕೊಟ್ಟಿದ್ದೀನಿ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನಾವು ಸೆಲೆಕ್ಟ್ ದಿಸ್ ಪ್ಯಾಡ್. ಸೊ ನೋಡಿ ಪ್ಯಾಡ್ನ ಸೆಲೆಕ್ಷನ್ ಮಾಡ್ಕೊಂಡಿನಿ. ದಿಸ್ ಥಿಕ್ನೆಸ್ ಈಸ್ ಹೌ ಮಚ್ 15 mm ಆ್ಯಂಡ್ ಓಕೆ. ಸೊ ಈ ರೀತಿ ಸಿಂಪಲ್ ಆಗಿ ನಾವು 2D ಇಂದ 3D ಕನ್ವರ್ಟ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಮಗೆ ಐಸೋಮೆಟ್ರಿಕ್ ವ್ಯೂ ಅಂತೇಳಿ ಕೊಟ್ಟಿದ್ದಾನೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ಈ ಒಂದು ಡ್ರಾಯಿಂಗ್ ಐಸೋಮೆಟ್ರಿಕ್ಗೆ ಕನ್ವರ್ಟ್ ಆಗುತ್ತೆ. ಅಂದರೆ ವ್ಯೂ ಬಂದು ಐಸೋಮೆಟ್ರಿಲಿ ಬರುತ್ತೆ ಅಂತೇಳಿ. ಅಗೇನ್ ಇಲ್ಲಿ ನಮಗೆ ಡಿಫ್ರೆಂಟ್ ವ್ಯೂಸ್ ಎಲ್ಲ ಕೊಟ್ಟಿದ್ದಾನೆ. ಫ್ರಂಟ್ ವ್ಯೂ ಆ್ಯಂಡ್ ದಿಸ್ ಒನ್ ಈಸ್ ಬ್ಯಾಕ್ ಸೈಡ್ ವ್ಯೂ ರೀತಿ ಕೊಟ್ಟಿದ್ದಾನೆ. ನಾವು ಸೊ ಇದು ಫಸ್ಟ್ ಪಾಯಿಂಟ್, ಅಂದರೆ ಫಸ್ಟ್ ಪಾರ್ಟ್ ಕ್ರಿಯೇಟ್ ಮಾಡಿದ್ದೀವಿ. ಸೆಕೆಂಡ್ ಪಾಯಿಂಟ್ ಬಂದು ನಮಗೆ ಟಾಪ್ ಫೇಸಲ್ಲಿ ಸರ್ಕಲ್ ಇದೆ. ಸೊ ಟಾಪ್ ಫೇಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ರೈಟ್. ಸೊ ನಾವು ಸೆಲೆಕ್ಟ್ ದಿಸ್ ಫಿಟ್ ಆಲ್ ಇನ್ ಅಂತ ಹೇಳಿದಿಲ್ಲ. ಸೊ ಇಲ್ಲಿ ಯೆಲ್ಲೋ ಮಾರ್ಕಲ್ಲಿ, ಸೊ ಅದನ್ನು ಕ್ಲಿಕ್ ಮಾಡಿದರೆ ನಮ್ಮ ಒಂದು ಡ್ರಾಯಿಂಗ್ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ. ನಾವು ಸೆಲೆಕ್ಟ್ ದಿಸ್ ಸರ್ಕಲ್, ಕ್ಲಿಕ್ ಹಿಯರ್ ಆ್ಯಂಡ್ ಡ್ರ್ಯಾಗ್. ಸೊ ನೋಡ್ಬೋದು ಟೋಟಲ್ ಬಂದು 80 mm ಇದೆ ಆ್ಯಂಡ್ ದಿಸ್ ಥಿಕ್ನೆಸ್ ಈಸ್ 20 mm. ಸೆಲೆಕ್ಟ್ ದಿಸ್ ಡೈಮೆನ್ಷನ್ ಕಮಾಂಡ್. ಸೊ ದಿಸ್ ಡಯಾಮೀಟರ್ ಈಸ್ 80 mm. ಅಗೇನ್ ಎಕ್ಸಿಸ್ಟ್ ವರ್ಕ್ ಬೆಂಚ್. ಸೊ ದಿಸ್ ಥಿಕ್ನೆಸ್ ಬಂದು ನಮಗೆ 20 mm ಕೊಟ್ಟಿದ್ದಾನೆ. ಅದಕ್ಕೆ ಪ್ಯಾಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ದಿಸ್ ಪ್ಯಾಡ್ ಕಮಾಂಡ್. ಟಾಪ್ ಸೈಡ್ ಓಕೆ. ಡೈರೆಕ್ಷನ್ ಕೂಡ ಮೇನ್ ಇಂಪಾರ್ಟೆಂಟ್. ಸೊ ಸಪೋಸ್ ಇದು ಈ ರೀತಿ ಡೌನ್ವರ್ಡ್ ಇತ್ತು ಅನ್ಕೋ, ಈ ಏರೋ ಮಾರ್ಕ್ ಕ್ಲಿಕ್ ಮಾಡಿ ಅಪ್ವರ್ಡ್ ಆಗುತ್ತೆ. ದೆನ್ ಓಕೆ. ಸೊ ಅಗೇನ್ ನಮಗೆ ಈ ಒಂದು ಫೇಸ್ನ ಮೇಲೆ ಇನ್ನೂ ಒಂದು ಸರ್ಕಲ್ ಇದೆ. ಸೆಲೆಕ್ಟ್ ದಿಸ್ ಫೇಸ್ ಆ್ಯಂಡ್ ಕ್ಲಿಕ್ ಟು ಸ್ಕೆಚ್. ಅಗೇನ್ ಫಿಟ್ ಆಲ್ ಇನ್. ಸೊ ನೋಡ್ಬೋದು ಇವಾಗ ನೆಕ್ಸ್ಟ್ ಬಂದು ನಮಗೆ 60 ಡಯಾಮೀಟರ್ ಆ್ಯಂಡ್ 15 mm ಡೀಪ್ ಮಟೀರಿಯಲ್ ರಿಮೂವ್ ಆಗಿದೆ. ಇಲ್ಲಿ 60 × 15. Now again select this circle command, click origin point and this diameter is 60. Enter. Again exist workbench. ನಾವು ಮಟೀರಿಯಲ್ ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ನಮಗೆ ಪಾಕೆಟ್ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ಡೈರೆಕ್ಷನ್ ಕೂಡ ಕರೆಕ್ಟ್ ಆಗಿದೆ. ದಿಸ್ 15 DPಗೆ ನಾವು 15 mm DPಗೆ ಮಟೀರಿಯಲ್ ರಿಮೂವ್ ಮಾಡಿದ್ದೀವಿ. ಸೊ ನಾವು
ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ಸೈಡ್ ಪೋರ್ಷನ್ ಅಲ್ಲಿ ಇವಾಗ ಪಾಕೆಟ್ ಅಪ್ ಟು ರಿಮ್ ಆಗಿದೆಯಲ್ಲ, ಆ ಪೋರ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಗೇನ್ ದಿಸ್ ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗೆ ಇಲ್ಲಿ ಡ್ರಾಯಿಂಗ್ ಅಲ್ಲಿ ನೋಡಿ, ಹಿಯರ್ 30 mm ಗೆ ಮೆಟೀರಿಯಲ್ ಅಪ್ ಟು ಲಾಸ್ಟ್ ತನಕ ರಿಮೂವ್ ಆಗಿದೆ. ಡಯಾಮೀಟರ್ ಇಸ್ 30 mm. Again select this circle command, click origin point and drag. So this diameter is 30 mm. Double tap 30 and enter. Okay, again exist workbench. ಸೊ ನಾನು ಈ ಒಂದು ಪೋರ್ಷನ್ ಡ್ರಾ ಮಾಡೋದಕ್ಕೆ 3 ಸ್ಟೆಪ್ಸ್ ಅಪ್ಲೈ ಮಾಡಿದ್ದೀನಿ, ಬಟ್ ಅದನ್ನು ನೀವು ಮಲ್ಟಿಪಲ್ ಪ್ಯಾಡ್ ಕಮಾಂಡ್ ಯೂಸ್ ಮಾಡ್ಕೊಂಡು ಸಿಂಗಲ್ ಸ್ಟೆಪ್ ಕೂಡ ಮಾಡ್ಬೋದು. ಸೊ ನೋಡಿ, ಡೈರೆಕ್ಟ್ ಚೇಂಜ್ ದ ಡೈರೆಕ್ಷನ್. ನಾವು ಇಲ್ಲಿ ಬಂದು ನಮಗೆ ಸೆಲೆಕ್ಟ್ ದಿಸ್ ಅಪ್ ಟು ಲಾಸ್ಟ್ ಆ್ಯಂಡ್ ಓಕೆ. ಸೊ ಮೌಸ್ ಮಿಡಲ್ ಕೀ ಆ್ಯಂಡ್ ರೈಟ್ ಕ್ಲಿಕ್ ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ರೀತಿ ಮೂವ್ಮೆಂಟ್ ಮಾಡ್ಬೋದು. ಇಲ್ಲಾಂದರೆ ನಮಗೆ ಇಲ್ಲಿ ಸಿಂಪಲ್ ಆಗಿ ರೊಟೇಟ್ ಅಂತ ಹೇಳ್ಕೊಟ್ಟಿದ್ದಾನೆ. ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಲೆಫ್ಟ್ ಕೀ ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ರೀತಿ ಮೂವ್ಮೆಂಟ್ ಮಾಡ್ಕೊಬಹುದು. ರೈಟ್, ಅಗೇನ್ ಕ್ಲಿಕ್ ದಿಸ್ ಐಸೋಮೆಟ್ರಿಕ್ ವ್ಯೂ. ರೈಟ್, ನಾವು ಸೆಲೆಕ್ಟ್ ದಿಸ್ ಫೇಸ್ ಆ್ಯಂಡ್ ಸೇ ಸ್ಕೆಚ್. ಸೊ ನೋಡಿ, ಇವಾಗ ನಾವು ಸೈಡ್ ವ್ಯೂ ಡ್ರಾ ಮಾಡ್ತೀನಿ. ರೈಟ್, ಸೊ ಮೌಸ್ನ ಮಿಡಲ್ ಕೀ ಲಾಂಗ್ ಪ್ರೆಸ್ ಮಾಡ್ಕೊಂಡು ಈ ರೀತಿ ನೀವು ಮೂವ್ಮೆಂಟ್ ಮಾಡ್ಬೋದು. ರೈಟ್, ಸೊ ಇಲ್ಲಿ ನಮಗೆ 80 ಆ್ಯಂಡ್ 50ಗೆ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗಿದೆ. ಆಮೇಲೆ ಇಲ್ಲಿ ಒಂದು ಸರ್ಕಲ್ ಡ್ರಾ ಮಾಡಿದ್ದಾರೆ ವಿತ್ ಸೇಮ್ ಡಿಸ್ಟೆನ್ಸ್. ನೋಡಿ, ಇದು 80 ಇದೆಯಲ್ಲ, ಅದು ಕೂಡ 80 ಆಗಿದೆ. ಡಯಾಮೀಟರ್ ಆಲ್ಸೋ 80 ಆ್ಯಂಡ್ ಇಲ್ಲಿ ಡಯಾಮೀಟರ್ 32ಗೆ ಒಂದು ಸರ್ಕಲ್ ಕೂಡ ಕ್ರಿಯೇಟ್ ಆಗಿದೆ. ರೈಟ್, ಸೊ ನಾವು ಸೆಲೆಕ್ಟ್ ದಿಸ್ ನಾರ್ಮಲ್ ರೆಕ್ಟ್ಯಾಂಗಲ್, ಕಾರ್ನರ್ ರೆಕ್ಟ್ಯಾಂಗಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಕ್ಲಿಕ್ ಹಿಯರ್. ಸೊ ಈ ರೀತಿ ನಾರ್ಮಲ್ ಆಗಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡಿ ಆ್ಯಂಡ್ ಸೆಲೆಕ್ಟ್ ದಿಸ್ ಡೈಮೆನ್ಷನ್ ಕಮಾಂಡ್ and click here and drag. So this one is 50 mm and enter. Again this horizontal distance is 80 mm and enter. Now so ಇಲ್ಲಿ ಈ ಒಂದು ಕಮೆಂಟ್ ಬಾರ್ ಇಂದ ಎಕ್ಸಿಸ್ಟ್ ಆಗಿ ನಾವು ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಕಂಟ್ರೋಲ್ ಪ್ರೆಸ್ ಮಾಡ್ಕೊಂಡು ಇವೆರಡು ಲೈನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾವು ಕಮ್ ಹಿಯರ್. ಸೊ ಇಲ್ಲಿ ಕನ್ಸ್ಟೆಂಟ್ ಡಿಫೈನ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತಲ್ಲ, ಸೊ ಅಲ್ಲಿ ಕೋಇನ್ಸಿಡೆನ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ಕ್ಲಿಕ್ ಓಕೆ. ನಾವು ಅಗೇನ್ ಸೇಮ್ ದಿಸ್ ಸೆಲೆಕ್ಟ್ ದಿಸ್ ಹಾರಿಜೆಂಟಲ್ ಲೈನ್ ಆ್ಯಂಡ್ ದಿಸ್ ಹಾರಿಜೆಂಟಲ್ ಲೈನ್, ಸೇಮ್ ಡೈಲಾಗ್ ಬಾಕ್ಸ್, ಕೋಇನ್ಸಿಡೆನ್ಸ್. ಓಕೆ, ಈ ರೀತಿ ಸಿಂಪಲ್ ಆಗಿ ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಬೇಕು. ನಾವು ಸೆಲೆಕ್ಟ್ ದಿಸ್ ಸರ್ಕಲ್, ಕ್ಲಿಕ್ ದಿಸ್ ಮಿಡಲ್ ಪಾಯಿಂಟ್ ಆ್ಯಂಡ್ ಕನೆಕ್ಟ್ ಹಿಯರ್. ಸೊ ನಾವು ಯೂಸ್ ದಿಸ್ ಕ್ವಿಕ್ ಟ್ರಿಮ್. ಸೊ ಇಲ್ಲಿರುತ್ತೆ ಕ್ವಿಕ್ ಟ್ರಿಮ್, ದಿಸ್ ಎರೇಸ್ ಸಿಂಬಲ್ ಅಲ್ಲಿ ಡಬಲ್ ಟ್ಯಾಪ್ ಮಾಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಆ್ಯಂಡ್ ನಾವು ಸೆಲೆಕ್ಟ್ ದಿಸ್ ಲೈನ್. ಸೊ ಇಲ್ಲಿ ಇನ್ನೊಂದು ನಮಗೆ ಸರ್ಕಲ್ ಡ್ರಾ ಆಗ್ಬೇಕಾನೆ. ಅಗೇನ್ ಸೆಲೆಕ್ಟ್ ದಿಸ್ ಸರ್ಕಲ್, ಕ್ಲಿಕ್ ಹಿಯರ್. ದಿಸ್ ಡಯಾಮೀಟರ್ ಈಸ್ 32 mm, 30 and enter. Now select this line, so we don't need this line, delete. Now click this isometric view. ನೋಡಬಹುದು ಈ ರೀತಿ ಸಿಂಪಲ್ ಆಗಿ ನಮ್ಮ ಒಂದು ಡ್ರಾಯಿಂಗ್ ಡ್ರಾ ಆಗಿದೆ. ಅಗೇನ್ ಎಕ್ಸಿಸ್ಟ್ ವರ್ಕ್ ಬೆಂಚ್. ಸೊ ಈ 2D ನಾವು 3D ಕನ್ವರ್ಟ್ ಮಾಡೋಣ. ನಾವು ಸೆಲೆಕ್ಟ್ ದಿಸ್ ಪ್ಯಾಡ್. ಸೊ ಪ್ಯಾಡ್ ಥಿಕ್ನೆಸ್ ಬಂದು ನಮಗೆ, ಸೊ ಸೆಲೆಕ್ಟ್ ದಿಸ್ ಡೈರೆಕ್ಷನ್. So this thickness is length is 20 mm. Okay, ಸೊ ಈ ರೀತಿ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾವು ನೋಡಿ ಇಲ್ಲಿ ಪಾರ್ಟ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ದಿಸ್ ಲಾಸ್ಟ್ ಒಂದು ಆಪರೇಷನ್. ನಾವು ಲಾಸ್ಟ್ ಆಪರೇಷನ್ ನಾವು ಮಿರರ್ ಮಾಡಬೇಕಾಗುತ್ತೆ. ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಮಿರರ್ ಅಂತೇಳಿ ಒಂದು ಆಪ್ಷನ್ಸ್ ಇರುತ್ತೆ. ಸೆಲೆಕ್ಟ್ ದಿಸ್ ಮಿರರ್. ಸೊ ಮಿರರ್ ಅಬೌಟ್ ನಮಗೆ ಫ್ರಂಟ್ ಪ್ಲೇನ್ ಮಿರರ್ ಆಗಬೇಕು. ದೆನ್ ಸೆಲೆಕ್ಟ್ ದಿಸ್ ಫ್ರಂಟ್ ಪ್ಲೇನ್. ಸೊ ಸೆಲೆಕ್ಟ್ ನಾವು ದಿಸ್, ನೋಡಿ ಇಲ್ಲಿ ಮಿರರಿಂಗ್ ಎಲಿಮೆಂಟ್ ಅಂತಿದೆ. ಸೊ ಈ ಮಿಡಲ್ ಲೈನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ದಟ್ ಎಕ್ಸ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾವು ಸೇವ್ ಓಕೆ. ಸೊ ಈ ರೀತಿ ಸಿಂಪಲ್ ಆಗಿ ನಾವು ಈ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡ್ತೀವಿ ಕ್ಯಾಟಿಯಾದಲ್ಲಿ. ಐ ಥಿಂಕ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಗೈಸ್.